ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 66. ಮಗುವಿನ ಲಾಲನೆ ಪಾಲನೆಯಲ್ಲಿ ಸತೀಶ ಸುಜ್ಜಿಗೆ ಸಮಯ ಹೇಗೆ ಕಳೆದೇ ಹೋಗುತ್ತದೆ ಎಂದು ಗೊತ್ತಾಗುತ್ತಿರಲಿಲ್ಲ. ಸಹಾಯಕ್ಕೆಂದು ಮಹಾಲಕ್ಷ್ಮಿಯವರು ಸುಜ್ಜಿಯ ಜೊತೆಯೇ ಇದ್ದರು. ಶ್ಯಾಮನನ್ನು ನೋಡಿಕೊಳ್ಳುವುದು ಮಹಾಲಕ್ಷ್ಮಿಯವರ ಹೆಗಲಿಗೆ ಬಿದ್ದಿತ್ತು. ಸುಜ್ಜಿ ಶಾಲೆಯಿಂದ ಬಂದ ನಂತರವಷ್ಟೇ ಅವರಿಗೆ ಬಿಡುವು. ಕೆಲಸ ಮುಗಿದೊಡನೆಯೇ ಸತೀಶ ಮನೆಗೆ ಬಂದು ಶ್ಯಾಮನನ್ನು ಎತ್ತಿ ಆಡಿಸಿ ಸಂತಸ ಪಡುತ್ತಿದ್ದ. ವರ್ಷ ತುಂಬುವ ದಿನಗಳು ಹತ್ತಿರ ಬರುತ್ತಿದ್ದಂತೆ ಸತೀಶನಿಗೆ ಆತಂಕ ಶುರುವಾಗಿತ್ತು. ಸುಮಿ ಮಾಡಿದ ಹಾಗೆ ಶ್ಯಾಮನ ಹುಟ್ಟಿದ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಬೇಕೆಂದು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದರು ಮಹಾಲಕ್ಷ್ಮಿ. ಆದರೆ ಇದು ಸುಜ್ಜಿಗಾಗಲಿ ಸತೀಶನಿಗಾಗಲಿ ಇಷ್ಟವಿರಲಿಲ್ಲ. ಸುಮಿ ಮತ್ತು ಕೇಶವ ಸಣ್ಣ ಹಾಲ್ ಬುಕ್ ಮಾಡಿ ಈವೆಂಟ್ ಮ್ಯಾನೇಜ್ಮೆಂಟ್ನವರಿಗೆ ವಹಿಸಿದ್ದರು. ಕಣ್ಣು ಕೋರೈಸುವಂತಹ ವಿದ್ಯುತ್ ಅಲಂಕಾರ, ಮನ ಸೂರೆಗೊಳ್ಳುವ ಪುಷ್ಪಾಲಂಕಾರ, ಅತಿಥಿ ಸತ್ಕಾರ, ಮನೋರಂಜನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮಗುವಿನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ನೆರವೇರಿಸಿದ್ದರು. ಲಕ್ಷಾಂತರ ಹಣವನ್ನು ನೀರಿನಂತೆ ಖರ್ಚು ಮಾಡಿದ್ದರು. ಸುಮಿ ಮತ್ತು ಕೇಶವ ತನ್ನ ಮಗುವಿನ ಹುಟ್ಟುಹಬ್ಬವನ್ನು ಆಚರಿಸಿದ ರೀತಿಯಲ್ಲಿಯೇ ಶ್ಯಾಮನ ಹುಟ್ಟಿದ ಹಬ್ಬ ಏರ್ಪಡಿಸಿದರೆ ಲಕ್ಷಾಂತರ ಹಣ ಖರ್ಚಾಗುತ್ತದೆ. ಎಲ್ಲಿಂದ ತರುವುದು? ಬೇಡಮ್ಮ, ನಾವು ಮನೆಯಲ್ಲೇ ಸರಳವಾಗಿ ಹುಟ್ಟಿದ ಹಬ್ಬ ಆಚರಿಸೋಣ. ಮೇಣದ ಬತ್ತಿ ಹಚ್ಚಿ ಆಚರಿಸುವ ಬದಲು ದೇವರಿಗೆ ತುಪ್ಪದ ದೀಪ ಹಚ್ಚಿ ಮಗುವಿಗೆ ಆರತಿ ಮಾಡೋಣ, ಸುಜ್ಜಿ ಅಮ್ಮನಿಗೆ ಹೇಳಿದಳು. ಸುಜ್ಜಿ ಹೇಳೋದು ಸರಿ. ಅನಗತ್ಯವಾಗಿ ಲಕ್ಷಾಂತರ ಖರ್ಚು ಮಾಡುವ ಬದಲು ಮನೆಯಲ್ಲೇ ಆಚರಿಸಿ 4 ಜನಕ್ಕೆ ಊಟ ಹಾಕೋಣ. ಸತೀಶ ಹೆಂಡತಿಯನ್ನು ಬೆಂಬಲಿಸಿ ಮಾತನಾಡಿದ. ಇಬ್ಬರ ಮಾತುಗಳನ್ನು ಕೇಳಿ ಮಹಾಲಕ್ಷ್ಮಿಯವರು ಸಿಡಿಮಿಡಿಕೊಂಡರು. ಸಿಟ್ಟು ಬಂತು. ಹಣ ಹಣ ಅಂತ ಜಪ ಮಾಡಿ ಇಬ್ರು ದುಡಿತೀರಾ? ಇರೋ ಒಬ್ಬ ಮಗನಿಗೆ ಖರ್ಚು ಮಾಡೋದಕ್ಕೆ ಅಳ್ತೀರಿ. ನನಗೆ ನಿಮ್ಮ ಸಮಜಾಯಿಷಿ ಬೇಡ. ಸಣ್ಣ ಹಾಲ್ನಲ್ಲೇ ಹುಟ್ಟಿದ ಹಬ್ಬ ಆಚರಿಸಬೇಕು. ಕೇಶವನಿಗೆ ಹೇಳ್ತೀನಿ, ಅವನ ಸಲಹೆ ತಗೊಂಡು ಮಾಡಿ. ಮಹಾಲಕ್ಷ್ಮಿಯವರ ಹಠದ ಮುಂದೆ ಸುಜ್ಜಿ ಮತ್ತು ಸತೀಶನ ಮಾತು ನಡೆಯಲಿಲ್ಲ. ಅವರು ಹಠ ಬಿಡಲಿಲ್ಲ. ಶ್ಯಾಮ್ ಹುಟ್ಟಿದ ಮೇಲೆ ಖರ್ಚು ಹೆಚ್ಚಾಗಿತ್ತು. ಈಗ ಹುಟ್ಟಿದ ಹಬ್ಬ. ಈ ಮೊದಲು ಹೆರಿಗೆ ಖರ್ಚು, ಮನೆ ಬಾಡಿಗೆ, ಜೊತೆಗೆ ಬ್ಯಾಂಕಿನ ಸಾಲ, ಖರ್ಚಿನ ಮೇಲೆ ಖರ್ಚಿಯು. ಸತೀಶ ಹಣೆ ಚೆಚ್ಚಿಕೊಂಡ. ಈ ಮಧ್ಯೆ ಮಹಾಲಕ್ಷ್ಮಿಯವರು ಮೊಮ್ಮಗನಿಗೆ ಉಡುಗೊರೆಯಾಗಿ ಚಿನ್ನದ ಸರ ಕೊಡಲು ನಿರ್ಧರಿಸಿದರು. ಇದು ಸುಜ್ಜಿಗೆ ತಿಳಿಯಿತು. ಅಮ್ಮ ಶ್ಯಾಮ್ಗೆ ಚಿನ್ನದ ಸರ ಹಾಕ್ತಾರಂತೆ. 1 ವರ್ಷದಿಂದ ಇಲ್ಲೇ ಇದ್ದು ಬಾಣಂತನ ಮಾಡಿದ್ದಾರೆ. ಅವರನ್ನು ಬರೀ ಕೈಯಲ್ಲಿ ಕಳುಹಿಸೋದಕ್ಕೆ ಆಗೋದಿಲ್ಲ. ಅವರಿಗೆ ಒಳ್ಳೆ ರೇಷ್ಮೆ ಸೀರೆ ಕೊಡೋಣ, ಗಂಡನಿಗೆ ಹೇಳಿದಳು. ಸತೀಶ ಮತ್ತಷ್ಟು ಕಂಗಾಲಾದ. ಎಲ್ಲದಕ್ಕೂ ಹಣ ಎಲ್ಲಿಂದ ಹೊಂದಿಸುವುದು? ಯಾರು ಸಾಲ ಕೊಡಲು ಮುಂದೆ ಬರುತ್ತಿರಲಿಲ್ಲ. ಸಣ್ಣ ಪುಟ್ಟ ಚೀಟಿ ಕಟ್ಟುತ್ತಿದ್ದ. ಹೆಚ್ಚು ಸೋಡಿ ಬಿಟ್ಟು ಹಣ ತೆಗೆದುಕೊಂಡ. ರಾವಣನ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ. ಸಾಲ ಕೊಟ್ಟವರು ಮೀಟರ್ ಬಡ್ಡಿ ಹಾಕುತ್ತಿದ್ದರು. ಬಡ್ಡಿ ಕಟ್ಟುವುದರಲ್ಲೇ ಸುಟ್ಟು ಸುಣ್ಣವಾಗಿದ್ದ. ಅಣ್ಣನ ನೆನಪಾಯಿತು. ತಾನು ಮೈಸೂರಿನಲ್ಲಿ ದುಡಿಯುತ್ತಿದ್ದಾಗ ಅಪ್ಪ ಪರವೂರಿಗೆ ಹೋಗಿದ್ದ ಸಮಯ ವೆಂಕಿಗೆ ತುರ್ತಾಗಿ ಹಣ ಬೇಕಿತ್ತು. ಅಮ್ಮನ ಶಿಫಾರಸಿನ ಮೇಲೆ ವೆಂಕಿಗೆ ಸತೀಶ ಸಾಲದ ರೂಪದಲ್ಲಿ ಹಣ ನೀಡಿದ್ದ. ಆದರೆ ವೆಂಕಿ ಆಗಲಿ ಅಪ್ಪನ ಮೂಲಕ ಅಮ್ಮನಾಗಲಿ ಹಿಂದಿರುಗಿಸಿರಲಿಲ್ಲ. ಇದು ಸತೀಶನಿಗೆ ನೆನಪಾಯಿತು. ಅಣ್ಣ ವೆಂಕಿಯಿಂದ ಹಣ ಕೇಳಲು ನಿರ್ಧರಿಸಿದ. ಅಪ್ಪ ಅಮ್ಮ ಸತ್ತ ನಂತರ ಸಂಪರ್ಕವೇ ನಿಂತು ಹೋಗಿತ್ತು. ಹುಟ್ಟಿದ ಹಬ್ಬಕ್ಕೆ ಕರೆಯುವ ನೆಪದಲ್ಲಿ ಸಾಲ ಕೇಳಬಹುದೆಂದು ಯೋಚಿಸಿದ. ಭಾನುವಾರ ರಜಾ. ವೆಂಕಿ ಮನೆಯಲ್ಲೇ ಇರುತ್ತಾನೆ, ಸಹಾಯ ಮಾಡಬಹುದೆಂದು ನಂಬಿಕೆಯಿಂದ ಅವನ ಮನೆಗೆ ಹೋದ. ಸತೀಶನನ್ನು ನೋಡಿ ಆತ್ಮೀಯವಾಗಿ ಮಾತಾಡಿಸಿದ ವೆಂಕಿ. ಕುಶಲೋಪರಿ ವಿಚಾರಣೆ ನಂತರ ಹುಟ್ಟಿದ ಹಬ್ಬಕ್ಕೆ ಬರಬೇಕೆಂದು ಆಹ್ವಾನಿಸಿದ. ಸತೀಶನ ಮಾತು ಕೇಳಿಸಿಕೊಂಡು ಅತ್ತಿಗೆ ಸ್ವಾತಿ ಸಿಟ್ಟಾದಳು. ಮಗು ಹುಟ್ಟಿದ ವಿಷಯನೇ ಅವರಿವರಿಂದ ತಿಳ್ಕೋಬೇಕಾಯ್ತು. ನಮ್ಮ ಪುಣ್ಯ, ಹುಟ್ಟಿದ ಹಬ್ಬಕ್ಕಾದರೂ ಕರೆದೆಯಲ್ಲ. ತುಂಬ ಸಂತೋಷವಾಯಿತು, ಕಿಡಿಕಾರಿದಳು. ಅತ್ತಿಗೆಯ ವ್ಯಂಗ್ಯದ ಮಾತಿನ ಬಾಣ ಸತೀಶನ ಎದೆಗೆ ಚುಚ್ಚಿತು. ಮನಸ್ಸಿಗೆ ನೋವಾಯಿತು. ನೋವನ್ನು ಸಹಿಸಿಕೊಂಡು ಮೌನವಾಗಿಯೇ ಕುಳಿತಿದ್ದ. ಅನ್ಯ ಮಾರ್ಗವಿರಲಿಲ್ಲ. ಬಡವನ ಕೋಪ ದವಡೆಗೆ ಮೂಲ. ಕೋಪ ನುಂಗಿಕೊಂಡು ಸಮಾಧಾನದಿಂದ ಕುಳಿತಿದ್ದ. ಅತ್ತಿಗೆ ಒಳಗೆ ಹೋದ ಸಮಯ ನೋಡಿ, ತುಂಬ ಖರ್ಚಿದೆ, ಸ್ವಲ್ಪ ಸಾಲ ಕೊಟ್ಟಿರೋ, ಆದಷ್ಟು ಬೇಗ ತೀರಿಸ್ತೀನಿ, ಜೀವ ಕೈಯಲ್ಲಿ ಹಿಡಿದು ಕೇಳಿದ. ಸತೀಶ ಹುಟ್ಟಿದ ಹಬ್ಬಕ್ಕೆ ಕರೆಯಲು ಬಂದಿಲ್ಲ. ಆ ನೆಪದಲ್ಲಿ ಸಾಲ ಕೇಳಲು ಬಂದಿದ್ದಾನೆ ಎಂದು ಭಾವಿಸಿ, ನನ್ನ ಹತ್ತಿರ ಎಲ್ಲಿದೆ ಹಣ? ಬೇಕಿದ್ರೆ ಅತ್ತಿಗೆ ಹತ್ತಿರ ಕೇಳು ಎಂದು ಪತ್ನಿಯನ್ನು ಕರೆದು ಹೇಳಿದ. ಸ್ವಾತಿ, ನಮ್ಮ ಸತೀಶನಿಗೆ ಮಗನ ಬರ್ತ್ಡೇ ಮಾಡೋದಕ್ಕೆ ಸಾಲ ಬೇಕಂತೆ. ನಿನ್ನ ಹತ್ತಿರ ಇದ್ರೆ ಕೊಡು, ಗೇಲಿ ಮಾಡಿದ ವೆಂಕಿ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಮುಡಿದರಂತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಮಗು ಮುಂದಿಟ್ಟುಕೊಂಡು ಭಿಕ್ಷೆ ಬೇಡಬಾರದು ಸತೀಶ. ಮಾತಿನ ಬೆಂಕಿ ಉಗುಳಿ ಒರಟುತನ ಪ್ರದರ್ಶಿಸಿದಳು. ಸ್ವಾತಿಗೆ ಸೂಕ್ಷ್ಮವಾಗಿ ಹೇಳುವ ಅಭ್ಯಾಸವಿರಲಿಲ್ಲ. ಅದರಲ್ಲೂ ಸತೀಶನ ವಿಷಯ ಬಂದರೆ ಮತ್ತಷ್ಟು ವ್ಯಗ್ರಳಾಗಿ ಕಟು ನುಡಿಗಳನ್ನು ಆಡುತ್ತಿದ್ದಳು. ಅಯ್ಯೋ ಮಾರಾಯ್ತಿ, ಕಷ್ಟದಲ್ಲಿದ್ದೀನಿ, ಸಹಾಯ ಮಾಡಿ ಅಂದರೆ ನೀನೇನು ಅಟ್ಟದಿಂದ ಬಿದ್ದವರಿಗೆ ದೊಣ್ಣೆಯಿಂದ ಬಡಿದ್ರು ಅನ್ನೋ ಹಾಗೆ ಮಾತಿನ ಚಾಟಿ ಬೀಸ್ತಾ ಇದೀಯಾ? ನಗುತ್ತಲೇ ಸತೀಶನಿಗೆ ಅವಮಾನಿಸಿದ. ಅಣ್ಣ ಅತ್ತಿಗೆಯ ವ್ಯಂಗ್ಯದ ಮಾತನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಹೆಚ್ಚು ಹೊತ್ತು ಕುಳಿತರೆ ತಾಳ್ಮೆ ಕಳೆದುಕೊಳ್ಳುತ್ತೇನೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಹುದೆಂದು ಯೋಚಿಸಿ ಮರು ಮಾತಾಡದೆ ಅಲ್ಲಿಂದ ಹೊರಟ.
ಸತೀಶ ಹೊರಡುವುದನ್ನು ಗಮನಿಸಿ, ಕೂತೋ ಸತೀಶ, ಕಾಫಿ ಕುಡಿದು ಹೋಗುವಿಯಂತೆ ಎಂದ ವೆಂಕಿ. ಬೇಡ, ನಿಮ್ಮನ್ನು ನೋಡಿ ಹಾಲು ಕುಡಿದಷ್ಟೇ ಸಂತೋಷ ಆಯಿತು ಎಂದು ಹೇಳಿ ಮರುತ್ತರಕ್ಕೂ ಕಾಯ್ದೆ ಬೇಸರದಿಂದ ಹೊರಟ. ಹಣ ಏರ್ಪಾಡು ಮಾಡುವುದರಲ್ಲಿ ಹೈರಾಣಾಗಿದ್ದ ಸತೀಶ ಇದರ ಜೊತೆಗೆ ಮೇಲಿಂದ ಮೇಲೆ ಸಾಲ ತೀರಿಸುವಂತೆ ಸೂಚಿಸಿ ಭಗವತಿ ಬ್ಯಾಂಕಿನಿಂದ ನೋಟಿಸಿನ ಮೇಲೆ ನೋಟಿಸ್ ಬರುತ್ತಿತ್ತು. ಮನಸ್ಸಿನ ನೆಮ್ಮದಿ ಹಾಳಾಗಿತ್ತು. ಚಿಂತೆಯಲ್ಲಿ ಬೇಯುತ್ತಿದ್ದ. ಸಮಸ್ಯೆಗಳ ಮೂಟೆಯನ್ನು ಹೊತ್ತು ಮಗನ ಮೊದಲನೇ ವರ್ಷದ ಹುಟ್ಟಿದ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿ ಮುಗಿಸಿದ್ದ. ಮುಖ್ಯವಾಗಿ ಮಹಾಲಕ್ಷ್ಮಿಯವರು ಸಂತೋಷದಿಂದ ಉಬ್ಬಿದ್ದರು. ಆದರೆ ಸತೀಶ ಕಂಗಾಲಾಗಿ ಮನಸ್ಸಿನಲ್ಲಿ ಕೊರಗುತ್ತಿದ್ದ. ನಗುವಿನ ಮುಖವಾಡ ಹಾಕಿ ಓಡಾಡುತ್ತಿದ್ದ. ಸತೀಶ ಪಡುತ್ತಿರುವ ಕಷ್ಟ ಅವಮಾನಗಳ ಅರಿವು ಸುಜಿಗೆ ಇರಲಿಲ್ಲ. ಹೆಚ್ಚಿನ ವಿಷಯಗಳನ್ನು ಸತೀಶ ಸುಜ್ಜಿಗೆ ಹೇಳದೆ ಮುಚ್ಚಿಟ್ಟಿದ್ದ. ಎಷ್ಟು ದಿವಸ ಒಂದೇ ಕಡೆ ಇರುವುದು? ಸುಮಿ ಮನೆಗೆ ಹೋಗಿ ಸ್ವಲ್ಪ ದಿನ ಇರುವ ಮನಸ್ಸಾಯಿತು ಮಹಾಲಕ್ಷ್ಮಿಯವರಿಗೆ. ಅದು ಅಲ್ಲದೆ ಸುಮಿಗೆ ಆರೋಗ್ಯ ಸರಿ ಇರಲಿಲ್ಲ. ರಕ್ತಹೀನತೆಯಿಂದ ಬಳಲುತ್ತಿದ್ದಳು. ಮಗನ ಆರೈಕೆಯಲ್ಲಿ ಊಟ ತಿಂಡಿ ನಿದ್ರೆ ಸರಿಯಾಗಿ ಆಗುತ್ತಿರಲಿಲ್ಲ. ಮಗನ ತುಂಟಾಟ ತಡೆಯುವುದೇ ಹರಸಾಹಸವಾಗಿತ್ತು. ಮಹಾತುಂಟ. ಅಮ್ಮ, ನೀನು ಬಂದರೆ ನನಗೆ ಅನುಕೂಲವೆಂದು ಹಲವಾರು ಬಾರಿ ಹೇಳಿದ್ದಳು. ಇದೇ ವಿಷಯವನ್ನು ಮುಂದಿಟ್ಟು ಮುಂದಿನ ಭಾನುವಾರದಿಂದ ಸುಮಿಯ ಮನೆಯಲ್ಲಿರುತ್ತೇನೆ ಎಂದರು ಮಹಾಲಕ್ಷ್ಮಿಯವರು. ಅಮ್ಮನ ನಿರ್ಧಾರ ಕೇಳಿ ಕಂಗಾಲಾದಳು ಸುಜಿ. ಅಮ್ಮ ಸುಮಿಯ ಮನೆಗೆ ಹೋದರೆ ಶ್ಯಾಮನನ್ನು ಯಾರ ಬಳಿ ಬಿಟ್ಟು ಶಾಲೆಗೆ ಹೋಗುವುದು ಎಂಬ ಪ್ರಶ್ನೆ ಎದುರಾಯಿತು. ಅಮ್ಮನ ಬಳಿ ಚರ್ಚಿಸಿದಳು. ಆದರೆ ಸುಮಿಯ ಆರೋಗ್ಯ ಮುಂದಿಟ್ಟು ಅವರ ನಿರ್ಧಾರ ಬದಲಿಸಲು ಒಪ್ಪಲಿಲ್ಲ. ಅನಿವಾರ್ಯ, ಮಗನನ್ನು ಡೇಕೇರ್ನಲ್ಲಿ ಬಿಡಲು ನಿರ್ಧರಿಸಿದರು. ಅಮ್ಮನ ನಿರ್ಧಾರ ಸುಜಿಗಿಂತ ಹೆಚ್ಚಾಗಿ ಸತೀಶನ ಆತಂಕವನ್ನು ಹೆಚ್ಚಿಸಿತು. ಡೇಕೇರ್ ಫೀಸ್ ಹೊಂದಿಸಬೇಕಾದ ಅನಿವಾರ್ಯತೆ. ಬೆಳಿಗ್ಗೆ ಬೇಗ ಎದ್ದು ಮನೆಗೆ ಪೇಪರ್ ಹಂಚುತ್ತಿದ್ದ ಕೆಲಸವನ್ನು ಮತ್ತೊಂದು ಗಂಟೆ ಹೆಚ್ಚು ಮಾಡಿದರೆ ಹೇಗೆ ಎಂಬ ಆಲೋಚನೆ ಸತೀಶನ ತಲೆಗೆ ಬಂತು. ಪ್ರತಿದಿನ ಬೆಳಗ್ಗೆ 5:30ರಿಂದ 7:30ರವರೆಗೆ ಸೈಕಲ್ ತುಳಿದು ಮನೆಗೆ ಪತ್ರಿಕೆ ಹಾಕುತ್ತಿದ್ದ. ತುಂಬ ಕಷ್ಟವಾಗುತ್ತಿತ್ತು. ಈಗ 5 ಗಂಟೆಗೆ ಶುರು ಮಾಡಿ 8 ಗಂಟೆವರೆಗೆ ಪತ್ರಿಕೆ ಹಂಚಬೇಕು. ಮತ್ತಷ್ಟು ಕಠಿಣ. ವಿಧಿಯಿಲ್ಲದೆ ಹೆಚ್ಚುವರಿಯಾಗಿ ಪತ್ರಿಕೆ ಹಂಚುವ ಕೆಲಸ ಮಾಡಲು ನಿರ್ಧರಿಸಿದ. ಅಧಿಕ ಕೆಲಸದ ಒತ್ತಡದಿಂದ ಸತೀಶ ತಾಳ್ಮೆ ಕಳೆದುಕೊಳ್ಳುತ್ತಿದ್ದ. ಸುಜಾತಳ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ. ಶಾಲೆಗೆ ಹೊರಡುವ ಮುನ್ನ ಮನೆ ಕೆಲಸ, ತಿಂಡಿ, ಊಟ ಸಿದ್ಧಪಡಿಸಬೇಕಿತ್ತು. ಜೊತೆಗೆ ಶ್ಯಾಮ್ ಎದ್ದ ಕೂಡಲೇ ಡೈಪರ್ ಬದಲಾಯಿಸಿ, ಎದೆ ಹಾಲು ಉಣಿಸಿ, ಸ್ನಾನ ಮಾಡಿಸಿ, ಬಾಟಲು ಹಾಲು ಕುಡಿಸಬೇಕಿತ್ತು. ಜೊತೆಗೆ ಆಹಾರ ತಿನ್ನಿಸಿ, ಬಟ್ಟೆ ಹಾಕಿ ಡೇಕೇರಿಗೆ ಬಿಡಬೇಕಿತ್ತು. ಅಪಘಾತದ ಕಾರಣದಿಂದ ಊನವಾಗಿದ್ದ ಕಾಲು ಅವಳಿಗೆ ಸಹಕರಿಸುತ್ತಿರಲಿಲ್ಲ. ಬೇಗ ಕೆಲಸ ಮಾಡಲು ಕಷ್ಟವಾಗುತ್ತಿತ್ತು. ಮಿತಿಮೀರಿದ ಕೆಲಸ. ತಾಳ್ಮೆ ಕಳೆದುಕೊಳ್ಳುತ್ತಿದ್ದಳು. ಸತೀಶನ ಮೇಲೆ ಕೂಗಾಡಿ ಅಸಹನೆ ವ್ಯಕ್ತಪಡಿಸಿ ಅಳುತ್ತಿದ್ದಳು. ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ನಡೆಯುತ್ತಿತ್ತು. ಒಮ್ಮೊಮ್ಮೆ ಅತಿರೇಕ ಎನ್ನಿಸುವಷ್ಟರ ಮಟ್ಟಿಗೆ ಹೋಗುತ್ತಿತ್ತು. ಸಂಸಾರದ ರಥ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸಾಗಿತ್ತು. ಸತೀಶ ದಿನದಿಂದ ದಿನಕ್ಕೆ ಬಳಲುತ್ತಿದ್ದ. ಕೆಲಸದ ಒತ್ತಡ, ಅಧಿಕ ಕೆಲಸದ ಪರಿಣಾಮ ದೈಹಿಕವಾಗಿ ಮಾನಸಿಕವಾಗಿ ಬಳಲಿಲ್ಲ. ಇದರ ಅಡ್ಡ ಪರಿಣಾಮ ಸತೀಶನ ಆರೋಗ್ಯ ಹದಗೆಡಲು ಕಾರಣವಾಗಿತ್ತು. ಸೈಕಲ್ ತುಳಿದು ಮಂಡಿ ನೋವಿನ ಜೊತೆಗೆ ಗುಂಡಿ ಕೊರಕಲಿನ ಹಾಳಾದ ರಸ್ತೆಯಲ್ಲಿ ಸೈಕಲ್ ಓಡಿಸಬೇಕಾಗಿತ್ತು. ಇದರಿಂದ ಬೆನ್ನು ನೋವು ಆಗಾಗ್ಗೆ ಕಾಣಿಸುತ್ತಿತ್ತು. ಆರ್ಥಿಕ ಅಸಮತೋಲನದ ಜೊತೆಗೆ ಮಾನಸಿಕ ಅಸಮತೋಲನದಿಂದ ಸಂಸಾರದ ಸಮಸ್ಯೆಗಳು ಬೃಹದಾಕಾರವಾಗಿ ಕಾಡುತ್ತಿತ್ತು. ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲದೆ ನೆಮ್ಮದಿ ಹಾಳಾಗಿತ್ತು. ತನ್ನ ಸಂಬಳ, ಸತೀಶನ ಸಂಬಳ, ಜೊತೆಗೆ ಪತ್ರಿಕೆ ವಿತರಿಸುವುದನ್ನು ಸಿಗುತ್ತಿದ್ದ ಕಮಿಷನ್ ಸಿಕ್ಕುತ್ತಿದ್ದರೂ ತಿಂಗಳ ಅಂತ್ಯದಲ್ಲಿ ಕಿಸೆ ಖಾಲಿಯಾಗುತ್ತಿತ್ತು. ಹಾಗಾದರೆ ಸಂಪಾದನೆ ಎಲ್ಲಿಗೆ ಹೋಗುತ್ತಿದೆ? ನಮಗೆ ಹಣದ ಕೊರತೆಯಾಗುತ್ತಿದೆ. ನಾವೇನು ದುಂದಾವೆಚ್ಚು ಮಾಡುತ್ತಿದ್ದೇವೆಯೇ? ಸಂಸಾರಕ್ಕಾಗಿ ಮಿತವಾಗಿ ಹಣ ಖರ್ಚು ಮಾಡುತ್ತಿದ್ದರೂ ಆರ್ಥಿಕ ಸಮಸ್ಯೆ ಉಲ್ಬಣಿಸಲು ಕಾರಣವೇನು? ಹೀಗೆ ಹಲವಾರು ಪ್ರಶ್ನೆಗಳು ಸುಜಿಯ ಮನದಲ್ಲಿ ಮೂಡಿತು. ಮುಂದುವರಿಯುವುದು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಸ್ ಮೈಸೂರು, ಮೊಬೈಲ್ ನಂಬರ್ 944480377762 ಇವರನ್ನು ಸಂಪರ್ಕಿಸಿ. ಧನ್ಯವಾದಗಳು.